ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಡೈರೆಕ್ಟ್ ಅಮ್ಮ ತಿಂಡಿ ಇಡ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಬೇರೆ ಕೆಲಸ ಇದೆ. ಸೊ ಈಗ ಪೈನಾಪಲ್ ಕಟ್ ಮಾಡಬೇಕು. ಸೊ ಪೈನಾಪಲ್ ರೆಡಿ. ಈಗ ಇದಕ್ಕೆ ಸ್ವಲ್ಪ ಲೆಮನ್ನು ಸಾಲ್ಟು ಹಾಕೊಂಡು ತಿಂತಾ ಇದ್ರೆ ಆಹಾ. ಸೊ ಮಧ್ಯಾಹ್ನ ಸಾಂಬಾರಿಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ. ಸೊ ಪುರ್ಸೊತ್ತಾಗಿದೆಯಾ, ಏನು ಮಾಡ್ತಿದ್ಯಾ ಬಾ ಇಲ್ಲಿ ಅಂತ ನನ್ನ ತಂಗಿ ದಾರ ಕೊಟ್ಟು ಬಾಳೆನಾರು ಹೂ ಪೋಣಿಸು ಅಂತ ಕೊಟ್ಟಿದ್ದಾರೆ. ಸೊ ಈಗ ಹೂ ಪೋಣಿಸ್ಬೇಕು ದೇವ್ರಿಗೆ. ನೋಡಿ ಏನು ಚೆಂದ ಕಾಣ್ತಿದೆ ಅಲ್ಲ. ಸೊ ಇದು ಆ್ಯಕ್ಚುಲಿ ನಾನು ಪೋಣಿಸಿದಲ್ಲ, ತಂಗಿನೇ ಮೊದಲೇ ಪೋಣಿಸಿ ಇಟ್ಟಿದ್ಲು. ಸೊ ನಾನು ಪೋಣಿಸಿದ್ದು ಇನ್ನೊಂದು ದೇವ್ರಿಗೆ ಹಾಕಿದ್ದೀನಿ. ಸೊ ಅದು ತೋರಿಸೋದಕ್ಕಾಗಲ್ಲ. ಸೊ ಹಾಗಾಗಿ ತಂಗಿ ಪೋಣಿಸಿದ್ದೆ ತೋರಿಸ್ತಾ ಇದ್ದೀನಿ. ಸೊ ಇದು ಮಾಮೂಲಿ ನಮ್ಮ ತೋಟದ್ದೇ ನವಿಲುಗರಿಗಳೆಲ್ಲ. ಈಗ ಕೆಲಸಗಳಿತ್ತು ಒಂದು 2-3. ಸೊ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಮ್ಮ ಬೆಂಜ್ ಕಾರ್ ರೆಡಿ ಆಗ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಇಲ್ಲೇ ಉಡುಪಿಯಲ್ಲಿ ಇರೋದು ಶೋರೂಮು. ಸೊ ಅದು ಯಾವ ಶೋರೂಮಲ್ಲಿ ರೆಡಿ ಆಗ್ತಾಯಿದೆ ಅಂತ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬೆಂಜ್ ಕಾರು ಅದು ಆ್ಯಕ್ಚುಲಿ ನಮ್ಮ ಬಗ್ಗೆ ಅಸಾಧ್ಯ, ಆ ಶೋರೂಮಲ್ಲಿ ರೆಡಿ ಆಗ್ತಾ ಇರೋದು. ಸೊ ಇಲ್ಲೇ ಶೋರೂಮ್. ಸೊ ಶೋರೂಮ್ ಇಲ್ಲೇ ಲೆಫ್ಟು ಕ್ರಾಸ್ ಆಯಿತು. ಸೊ ಯಾವ ಶೋರೂಮ್ ಗೊತ್ತಾಯ್ತಾ? ಯಾವ ಶೋರೂಮ್ ಕಾಣ್ತಾ ಇದೆ ನಿಮಗೆ? ಸೊ ಇಲ್ಲೆಲ್ಲ ಹಾಕೋಣ. ಸೊ ನಂಬಲು ಅಸಾಧ್ಯವಾದ ಸಂಗತಿ, ಬಟ್ ಆದರೂ ನಿಜ. ಸೊ ಇಲ್ಲೇ ರೆಡಿ ಆಗ್ತಾ ಇರೋದು, ತೋರಿಸ್ತೀನಿ ಬನ್ನಿ. ಸೊ ನೋಡಿ ರೆಡಿ ಆಗ್ತಾ ಇದೆ, ಕಣ್ಣಿಂದ ನೋಡೋಕ್ಕಾಗ್ತಾಯಿಲ್ಲ. ಸೊ ಇಡೀ ಬಾಡಿ ಫುಲ್ಲು ರೀವರ್ಕ್ ಆಗ್ತಾಯಿದೆ. ಇದು ಫ್ರಂಟಿಂದ ಹಿಡಿದು ಎಲ್ಲೆಲ್ಲಿ ತುಕ್ಕು ಹಿಡ್ದಿದೆಯೋ ಅದೆಲ್ಲ ಪೀಸ್ನು ಮೆಟಲ್ ಫುಲ್ಲು ಚೇಂಜ್ ಮಾಡ್ತಾ ಇರೋದು. ತಗಡ ಹಾಕ್ತಾಯಿಲ್ಲ, ಸೊ ಇದು ಮೆಟಲ್ ಆಗ್ತಾ ಇರೋದು. ಸೊ ಕೆಲವರು GI ತಗಡ ಹಾಕ್ತಾರೆ, ಇವರು ಫುಲ್ಲು ಮೆಟಲೇ ಆಗ್ತಾ ಇರೋದು. ಸೊ ಒಳಗೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರು ಫುಲ್ ಏನು ಇರಲಿಲ್ಲ, ಅಂದರೆ ಫ್ಲೋರಿಂಗು ಫುಲ್ಲು ಹೋಗಿತ್ತು. ಸೊ ಗಾಡಿ ಫುಲ್ಲು ವರ್ಕ್ ಮಾಡಿರೋದು. ತೋರಿಸ್ತೀನಿ ಯಾವ್ದು ಅಂತ. ಸೊ ಇಲ್ಲಿ ಫ್ಲೋರಿಂಗ್ ಇದೆಯಲ್ಲ, ಈ ಬೋಲ್ಟ್ ನಟ್ ಹಾಕಿರೋದು. ಸೊ ಇದು ಫುಲ್ಲು ಇಡೀ ಗಾಡಿ ಪೂರ್ತಿ, ಮತ್ತು ಈ ಒಳಗಿದು ಇದು ಫುಲ್ಲು ಚೇಂಜ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇವರೇ ಮೆಕ್ಯಾನಿಕ್ಕು. ಹೊಸ ಪೀಸ್ ಮಾಡಿ ಅಂದ ಹೊಸತೆ ಮಲ್ದಿನಿ परत पोजिटिव पूरा करायचं ऐक चेक मग पर बोडी अहो वक्काला पिटवा पण संदे इथे चेक मग पिटवा पर आप जेनी होतं फुल पेंट आहो जेनी होतं इथे पिटवा रोट वक्क उला पेंट येतं ओके ऐकी अहो ವೆಲ್ಡಿಂಗ್ ದಾದ ಮಲ್ಪೆರೆ ಉಂಡವ ಟುವೇರೆ ಗೆತನ್ ಬತ್ತೀನಿ ನಾನು ಮೂಲ ಪೂರ ಕರೆದನ್ ಫುಲ್ ಮುಂದೆ ಚೇಂಜ್ ಮಾಡ್ಕೊಡಿ. ಈ ರೀತಿ ಪೂರ ಗ್ರೈಂಡ್ ಮಲ್ತದ ಗೆತನ್ मूल वेळम बनवलं का हां दुमदुमे भरपूर हां हां हां
ಮುಂಚೆನೇ ಮಾಡ್ಕೊಡಕ್ಕೆ ಫುಲ್ ಹೊಸದು ಮಾಡಿರೋದು. ಸೊ ಅದೇ ಥರ ಇಲ್ಲೂ ಮಾಡಬೇಕೀಗ. ಇವ್ರು ಆ್ಯಕ್ಚುಲಿ ಬಾಡಿ ರೀವರ್ಕ್ಗೆ ಫೇಮಸ್ಸು. ಸೊ ಆ್ಯಕ್ಚುಲಿ ಈಗ ನೋಡಿ ಇಲ್ಲೊಂದು ಗಾಡಿ ರೆಡಿ ಮಾಡ್ತಾಯಿದ್ದಾರೆ ಟಿ. ಸೊ ಈಗ ನಮ್ಮ ಗಾಡಿ ರೆಡಿ ಮಾಡ್ತಾಯಿದ್ದಾರಲ್ಲ ಟಿಂಕ್ರಿಂಗ್ ವರ್ಕ್ನವರು. ಸೊ ಅವ್ರು ನಮ್ಮ ಗಾಡಿಗೆ ಅಂತಲೇ ಸ್ಪೆಷಲಾಗಿ ಕರ್ಕೊಂಡು ಬಂದಿರೋದು. ಸೊ ಆ್ಯಕ್ಚುಲಿ ಮೆಕ್ಯಾನಿಕ್ಕು ಒಂದೆರಡು ಐಟಮ್ ಇದೆ ತೊಗೊಂಡು ಹೋಗಬೇಕು ಅಂತ ಬರೋಕ್ಕೆ ಹೇಳಿದ್ದು. ಸೊ ನನಗೆ ವೀಡಿಯೋ ಮಾಡಬೇಕು ಅಂತ ಬಂದಿದ್ದಲ್ಲ. ಸೊ ಬಟ್ ಮೆಕ್ಯಾನಿಕ್ ಇಲ್ಲ, ಬಟ್ ಐಟಮ್ ಯಾವುದು ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳಿದ್ರು. ಸೊ ವಾಪಸ್ ಈಗ ಚೇತಕ್ ಶೋರೂಮ್ಗೆ ಹೋಗಬೇಕು, ಮೊನ್ನೆ ಗಾಡಿ ಬಿಟ್ಟಿದ್ದಲ್ಲ. ಸೊ ಅದನ್ನು ಎನ್ಕ್ವೈರ್ ಮಾಡಿಕೊಂಡು ಈಗ ಇನ್ನೊಂದು ಗಾಡಿ ತೋರ್ಸೋಕೆ ಹೋಗ್ತೀನಿ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗೆ ತೋರಿಸ್ಬೇಕು ಅಂದೆ, ಮಿಸ್ ಆಯಿತು. ಸೊ ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಕೂದಲೆಲ್ಲ ಕೆದ್ರೋಗುತ್ತೆ. ಈ ಕೂದಲು ಬಿಟ್ಟರೆ ಇದೊಂದು ಗೋಳು, ಎಷ್ಟೇ ಬಾಚಿದ್ರೂ ಸೆಟ್ಟಿಂಗಲ್ಲೇ ಕೂರಲ್ಲ. ಸೊ ಈಗ ಫೈನಲಿ ನಮ್ಮ ಸಿಂಹನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಮೀಟ್ ಮಾಡೋದು ಅಂದರೆ ಬರೀ ಮೀಟಲ್ಲ, ಮನೆಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈಗ ಅದನ್ನು ತೊಗೊಂಡೋಗ್ಬೇಕು ಅಂದರೆ ನನಗೆ ಇನ್ನೊಬ್ಬರು ಬೇಕು. ಸೊ ಅವರು ನಮ್ಮ ಮೂಲ ಸೃಷ್ಟಿಕರ್ತರು, ಅಂದರೆ ನಮ್ಮ ಗಾಡಿದು ಪೇಂಟ್ರು. ಸೊ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಈಗ ಹೋಗ್ತಾ ಇರೋದು. ಸಿಂಹ ಅಂತ ಸುಮ್ಮನೆ ಹೇಳ್ತಿರ್ಲಿಲ್ಲ ನೋಡಿ, ಸಿಂಹ. ಸೊ ಕರ್ನಾಟಕದ ಏಕೈಕ ಪೀಸ್. ಸೊ ಆ್ಯಕ್ಚುಲಿ ಇಂಡಿಯಾದ ಏಕೈಕ ಪೀಸ್ ಅಂತ ಹೇಳ್ಬೋದು, ರೋಡಲ್ಲಿ ರನ್ ಆಗ್ತಾ ಇರೋದು. ಸೊ ನೋಡಿ ಇದೆ. ಸೊ ಇದರ ಮೂಲ ಹೆಸರು ಬಂದು ಫಿಜೋ 504 ಅಂತ, ಮೇಡ್ ಇನ್ ಫ್ರಾನ್ಸ್. ಸೊ ಇದು ಇಂಡಿಯಾದಲ್ಲಿ ಇರೋದೇ ಒಂದು 4 ಪೀಸು. ಸೊ ರೋಡಲ್ಲಿ ರನ್ ಆಗ್ತಾ ಇರೋದು ಇದೊಂದೇ ಪೀಸ್. ಸೊ ಫೈನಲಿ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅಂದರೆ ಆಲ್ರೆಡಿ ಮನೆಗೆ ಹೋಗಿದೆ, ಅಫಿಷಿಯಲಾಗಿ ನಾನು ಮನೆಗೆ ತೊಗೊಂಡು ಹೋಗ್ತಾ ಇರೋದು. ಸೊ ಸಿಂಹ. ಸೊ ಬನ್ನಿ ಈಗ ಹೊರಡೋಣ. ಸೊ ನಮ್ಮ ಪೇಂಟರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. Bani, let's go. Welcome to Sri Krishna. Turn on AC. Climate control is on. So ನೋಡಿ ರೋಡ್ ಪ್ರೆಸೆನ್ಸ್ ಹೆಂಗಿದೆ ಅದರದ್ದು. Today's weather is cloudy, 30 degrees Celsius, humidity. ಸೊ ಆ್ಯಕ್ಚುಲಿ ನಾನು ಈ ಕಾರ್ನ ತಿರ್ಗಿಸ್ಬಿಟ್ಟೆ ಇಲ್ಲೇ. ಅದು ಫುಲ್ಲು ಲಾಂಗ್ ಹೊಡಿಬೇಕು, ಉದ್ದ ಇರೋದ್ರಿಂದ. ಸೊ ಆ್ಯಕ್ಚುಲಿ ನಾನು ಹೆಂಗೆ ಹೋಗ್ತಾ ಇದ್ದೀನಿ ಅಂದರೆ, ಈ VIP ಕಾರ್ಗಳಿಂದ ಎಸ್ಕಾರ್ಟ್ ಹೋಗುತ್ತಲ್ಲ ಹಂಗೆ ಹೋಗ್ತಾ ಇದ್ದೀನಿ. ಚೂರು ಗ್ಯಾಪೇ ಕೊಡ್ತಾಯಿಲ್ಲ ಯಾವ ಕಾರ್ಗೂ ಮುಂದೆ ಬಂದು ಜಾಯ್ನ್ ಆಗೋಕ್ಕೆ. ಸೊ ಈಗ ಚೇತಕ್ ಶೋರೂಮಿಗೆ ಬಂದಿದ್ದೀನಿ. ಸೊ ಸರ್ವಿಸ್ ಆಯಿತು ಗಾಡಿದು. ಸೊ ಅಪ್ಪ ನಾನು ಇಬ್ಬರು ಬಂದ್ವಿ ಗಾಡಿ ತೊಗೊಂಡು ಹೋಗೋಕ್ಕೆ. ನೋಡಿ ನಮ್ಮ ಸಿಂಹನ ಜೊತೆ ಬಂದ್ವಿ. ಹಾಂ A to Z ಕಾದ್ರೆ ಸರಿ ಇಲ್ಲ, A to Zಗೆ ಹೋಗಿ ಪಾಲಿಶ್ ಎಲ್ಲ ಅಲ್ಲೇ ಸಿಗುತ್ತೆ. ಈಗ ಗಾಡಿ ಹಿಂದೆನೇ ಫಾಲೋ ಮಾಡ್ಕೊಂಡೋಗಿ ಒಂದೆರಡು ರೀಲ್ಸ್ ಶೂಟ್ಸ್ ಮಾಡಬೇಕು ಅಪ್ಪ ಡ್ರೈವ್ ಮಾಡೋದನ್ನ.
ಸೊ ನಾನು ಚೇತಕಲ್ಲಿ ಹೋಗ್ತಾ ಇರೋದು. ನನ್ನ ಸ್ಪೀಡ್ ಲಿಮಿಟ್ ಬರೀ 65, ಆಲ್ಮೋಸ್ಟ್ 70 ಹೋಗುತ್ತೆ. ನಾವು ಅಪ್ಪ ಫುಲ್ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಾವ್ರೆ. ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಪಾಸಾಗಿ ಹೋಗ್ತಾ ಇದ್ದಾರೆ ಬೇಗ. ಅವ್ರಿಗಿಂತ ಮುಂಚೆ ಶಾರ್ಟ್ಕಟ್ಟಲ್ಲಿ ಹೋಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಲೇಬೇಕು. ಸೊ ಆ್ಯಕ್ಚುಲಿ ತುಂಬ ದಿನದಿಂದ ಗ್ಯಾರೇಜಲ್ಲೇ ಇತ್ತು, ಫುಲ್ ಧೂಳು ತುಂಬಿದೆ. ಸೊ ಗ್ಯಾರೇಜಲ್ಲೆಲ್ಲ ವಾಶ್ ಕೊಡೋಲ್ಲ, ಸೊ ನಾವು ಮನೆಯಲ್ಲೇ ಸರ್ವಿಸ್ ಮಾಡ್ಕೋತೀವಿ. ಈಗ ಫುಲ್ ಕ್ಲೀನ್ ಮಾಡ್ತಾಯಿದ್ದೀವಿ, ಫುಲ್ ಎಲ್ಲ ಡ್ಯಾಶ್ ಬೋರ್ಡ್ ಎಲ್ಲ ಬಿಚ್ಚಿ. ಸೊ ಕಂಡಬಟ್ಟೆ ಧೂಳಿದೆ, ಅಂದರೆ ರೋಡ್ ಸೈಡೆಲ್ಲ ಗ್ಯಾರೇಜ್ ಇರೋ ಕಾರಣ ಫುಲ್ ಧೂಳು ಬರುತ್ತೆ. ಸೊ ಈಗ ಮೇಕಪ್ ಮಾಡಬೇಕು ಗಾಡಿಗೆ. ಸೊ ಇದು ನಿಪಾನ್ ಪೇಂಟ್ದು ವ್ಯಾಕ್ಸ್, ಟಾಪ್ ವ್ಯಾಕ್ಸ್ ಅಂತ. ಸೊ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ. ಒಳ್ಳೆ ಶೈನ್ ಬರುತ್ತೆ ಮಾತ್ರ ಇದಂತೂ. ರಬ್ಬಿಂಗು ನೋಡಿ ಹೆಂಗೆ ಬರ್ತಾಯಿದೆ. ಅದ್ರಲ್ಲಿ ಒರೆಸ್ಬೇಡಿ, ಕಪ್ಪಾಗುತ್ತೆ, ಬಟ್ಟೆ ಕಪ್ಪಾಗುತ್ತೆ. ಬೇಡ, ಅದು ಬನ್ನಿನ ಬಟ್ಟೆ ಒರೆಸ್ಬೇಡಿ. ಸೊ ಈ ಪಾಲಿಶು ಹಚ್ಚೋದಕ್ಕಿಂತ ರಬ್ಬಿಂಗ್ ಮಾಡಿದ್ರಲ್ಲೇ ಮಜಾ ಇರೋದು. ಯಾಕಂದರೆ ಎಷ್ಟು ರಬ್ಬಿಂಗ್ ಮಾಡ್ತೀವೋ ಅಷ್ಟು ಶೈನಿಂಗ್ ಬರುತ್ತೆ ಗಾಡಿ. ಸೊ ಇದು ಜಸ್ಟ್ ಒಂದು ಈವನ್ ಕೋಟ್ ಅಪ್ಲೈ ಮಾಡ್ಕೋಬೇಕು ಕ್ಲೀನಾಗಿ. ಈ ಪಾಲಿಶು ಡ್ರೈ ಆದರೆ ಒಳ್ಳೆ ಶೈನಿಂಗ್ ಬರುತ್ತೆ. ಅಂದರೆ ಒಂದು ಈ ಥರ ಫುಲ್ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ. ಅದಾದಮೇಲೆ ನೀವು ಮೈಕ್ರೋಫೈಬರ್ ಕ್ಲಾತ್ ಅಥವಾ ಬನಿಯನ್ ಬಟ್ಟೆಲಿ ರಬ್ ಮಾಡಿದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ. ನಮ್ಮ ಯೂಟ್ಯೂಬ್ ಲೋಗೋ ಹಾಕೋಣ. ಇವತ್ತು ಕಾರ್ ಪೂರ್ತಿ ಡೀಟೇಲಿಂಗ್ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ ಅನಿಸುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸ್ವಲ್ಪ ಕೆಲಸಗಳಿದೆ, ಒಂದು 4-5 ಕೆಲಸಗಳಿದೆ. ಅದು ಏನು ಅಂತ ಗೊತ್ತಾಗುತ್ತೆ ನಿಮಗೇ. So see you tomorrow.